ವೀರ ಮದಕರಿ ನಾಯಕರ ಪುಣ್ಯಸ್ಮರಣೆಯ ಹಿನ್ನೆಲೆ ಶ್ರೀರಂಗಪಟ್ಟಣ ತಾಲೂಕಿನ ಪಶ್ಚಿಮ ವಾಹಿನಿಯಲ್ಲಿ ಮದಕರಿ ನಾಯಕರ ಸ್ಮಾರಕ ನಿರ್ಮಾಣಕ್ಕೆ ಒತ್ತಾಯಿಸಿ ಪಾದಯಾತ್ರೆಯನ್ನು ಮೇ 15ರಂದು ಬೆಳಗ್ಗೆ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ರಾಜವೀರ ಮದಕರಿ ನಾಯಕ ಸ್ಮಾರಕ ನಿರ್ಮಾಣ ವೇದಿಕೆಯ ರಾಜ್ಯ ಸಂಚಾಲಕ ಪ್ರಸನ್ನ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಮದಕರಿ ನಾಯಕರ ಸಮಾಧಿಯಾದ ಸ್ಥಳಗಳನ್ನು ಸಂರಕ್ಷಣೆ ಮಾಡಿ ಅವರ ಸಾಧನೆಯ ಕುರುಹುಗಳು ಇರುವಲ್ಲಿ ಸ್ಮಾರಕ ನಿರ್ಮಿಸಲು ಸರ್ಕಾರವನ್ನು ಒತ್ತಾಯಿಸುವುದು ವೇದಿಕೆಯ ಧ್ಯೇಯವಾಗಿದೆ ಎಂದರು. ಮದಕರಿ ನಾಯಕರು ಶ್ರೀರಂಗಪಟ್ಟಣದಲ್ಲಿ ನಿಧನರಾದ ಹಿನ್ನೆಲೆ ಪಶ್ಚಿಮ ವಾಹಿನಿಯಲ್ಲಿ ಅವರ ಸ್ಮಾರಕ ನಿರ್ಮಿಸುವಂತೆ ಇಲ್ಲಿನ ತಾಲೂಕು ಹಾಗೂ ಜಿಲ್ಲಾಡಳಿತವನ್ನು ಒತ್ತಾಯಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಿಂದ ಪಶ್ಚಿಮ ವಾಹಿನಿಯವರೆಗೆ ಪಾದಯಾತ್ರೆ ಮೂಲಕ ತೆರಳಿಗೆ ಮಧ್ಯಾಹ್ನ 12 ಗಂಟೆಗೆ ದೊರೆಗಳ ಪುಣ್ಯಸ್ಮರಣೆ ಮಾಡಲಾಗುವುದು ಎಂದರು. ಕೊನೆಯ ರಾಜವೀರ ಮದಕರಿ ನಾಯಕರ ಬಗ್ಗೆ ಒಂದು ಕೈಫಿಯತ್ತು ಸಿಗುತ್ತೆ. ಆ ಕೈಫಿಯತ್ತು ಸಿಗೋವರೆಗೂ ಚಿತ್ರದುರ್ಗದ ರಾಜವೀರ ಮದಕರಿ ನಾಯಕರು ಚಿತ್ರದುರ್ಗದಲ್ಲೇ ತಮ್ಮ ಸಾವನ್ನು ಕಾಳ್ತಾರೆ ಅನ್ನೋದೊಂದು ಐತಿಹ್ಯ ಇತ್ತು. ಆದರೆ ಆ ದಾಖಲೆ ಸಿಕ್ಕ ಬಳಿಕ ನಮಗೆ ಅವರು ಶ್ರೀರಂಗಪಟ್ಟಣದಲ್ಲಿ ಸಾವನ್ನಪ್ಪಿದ್ರು ಮತ್ತು ಅವರ ಪಕ್ಕದಲ್ಲಿರ್ತಕ್ಕಂಥ ಪಶ್ಚಿಮ ವಾಹಿನಿಯಲ್ಲಿ ಅವರ ದೇಹ ದಹನ ಆಯಿತು ಅಂತ ಒಂದು ಉಲ್ಲೇಖ ಇತ್ತು. ಹಾಗಾಗಿ 2017ನೇ ಇಸ್ವಿಯಲ್ಲಿ ಚಿತ್ರದುರ್ಗದ ರಾಜವೀರ ಮದಕರಿ ನಾಯಕರಿಗೆ ಪಿಂಡ ಪ್ರದಾನ ಕಾರ್ಯ ಮಾಡಿದ್ವಿ ಮತ್ತು ಅಲ್ಲೇ ಸ್ಮಾರಕ ಕಟ್ಟಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ಪ್ರತಿ ವರ್ಷ ಮೇ 15ನೇ ತಾರೀಕು ನಾವು ಪಶ್ಚಿಮ ವಾಹಿನಿಗೆ ಬಂದು ಅಲ್ಲಿ ಪುಣ್ಯಸ್ಮರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಹೋರಾಟ 2017ರಿಂದ ಇದೆ ಅಲ್ಲಿ ಸ್ಮಾರಕ ಕಟ್ಟಬೇಕು ಅಂತ. ಆ ನಿರಂತರ ಪ್ರಯತ್ನದ ಫಲವಾಗಿ ಹಲವು ವಿಚಾರಗಳು ಹಲವು ಕಡೆಗೆ ವ್ಯಾಪಿಸಿವೆ. ಈ ವರ್ಷ ಒಂದು ಸಂಪರ್ಕ ದೃಷ್ಟಿಯಿಂದ ಎಲ್ಲರನ್ನೂ ಕರೆಯುವಂಥ ವ್ಯವಸ್ಥೆಗಳಾಗಿದೆ, ಸಂಸದರನ್ನು ಕರೆಯುವಂಥ ವ್ಯವಸ್ಥೆಗಳಾಗಿದೆ. ಅವರು ಬರುವಂಥ ನಿರೀಕ್ಷೆಗಳಿದೆ. ಹಲವು ಜನಪ್ರತಿನಿಧಿಗಳು, ಹಲವು ಮುಖಂಡರುಗಳು, ಹಲವು ಸಂಘ ಸಂಸ್ಥೆಗಳು ಎಲ್ಲರನ್ನು ಕರೆದಿದೆ. ಒಟ್ಟಾರೆಯಾಗಿ ಚಿತ್ರದುರ್ಗದ ರಾಜವೀರ ಮದಕರಿ ನಾಯಕರು ದೇಹ ದಹನ ಆಗಿರ್ತಕ್ಕಂಥ ಪಶ್ಚಿಮ ವಾಹಿನಿಯಲ್ಲಿ ಭವ್ಯ ಸ್ಮಾರಕ ಕಟ್ಟಬೇಕು. ಅದ್ರ ಜೊತೆಗೆ ಚಿತ್ರದುರ್ಗದ 16 ರಾಜರಲ್ಲಿ ಒಂದು 8 ರಾಜರ ಸಮಾಧಿಗಳಿದೆ. ಅದು ಇಲ್ಲದೇ ಇರೋ ಕಡೆಗೆ ಸ್ಮಾರಕ ಕಟ್ಟಬೇಕು. ಸಮಾಧಿ ಇರೋ ಕಡೆಗೆ ಸಮಾಧಿಯನ್ನು ಸುಸ್ಥಿರಗೊಳಿಸಬೇಕು, ಇಲ್ಲದೇ ಇರೋ ಕಡೆಗೆ ಸ್ಮಾರಕ ಕಟ್ಟಬೇಕು ಅಂತ. ಮಂಡ್ಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮದಕರಿ ನಾಯಕರದಾದರೆ, ರಾಮನಗರದಲ್ಲಿ ಮದಕರಿ ನಾಯಕರ ಮಗ ಭರಮಣ್ಣ ನಾಯಕರ ಸಮಾಧಿ ಸ್ಮಾರಕ ಬೈರಪಟ್ಟಣದಲ್ಲಿ, ಮತ್ತು ದಾವಣಗೆರೆ ಜಿಲ್ಲೆ ಮತ್ತಿ ಗ್ರಾಮದಲ್ಲಿ ಮತ್ತಿ ತಿಮ್ಮಣ್ಣ ನಾಯಕರು, ಮಾಯಕೊಂಡದಲ್ಲಿ ಹಿರೇಮದಕರಿ ನಾಯಕರು, ಚಿತ್ರದುರ್ಗದಲ್ಲಿ ಬಿಚ್ಚುಗತ್ತಿ ಭರಮಣ್ಣ ನಾಯಕರು. ಹೀಗೆ ಎಲ್ಲೆಲ್ಲಿ ಸಮಾಧಿಗಳಿದೆ ಅಲ್ಲೆಲ್ಲ ಸುಸ್ಥಿರಗೊಳಿಸಬೇಕು. ಎಲ್ಲಿ ಸಮಾಧಿ ಇಲ್ಲ, ಎಲ್ಲಿ ಉಲ್ಲೇಖ ಇದೆ, ಅಲ್ಲಿ ತೀರ್ಕೊಂಡ್ರು ಅಂತಾರೆ, ಅಲ್ಲಿ ಸ್ಮಾರಕ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ಸರ್ಕಾರದ ಮುಂದೆ ಹಲವು ಬಾರಿ ಮನವಿ ಸಲ್ಲಿಸಿದ್ದೀವಿ, ಹಲವು ಜನಪ್ರತಿನಿಧಿಗಳನ್ನು ಕಂಡಿದ್ವಿ. ಆದರೆ ಈ ಬಾರಿ ಒಂದು ದೊಡ್ಡ ಮಟ್ಟದ ಕಾರ್ಯ ಮಾಡ್ತಾ ಇದೆ. ಗೋಷ್ಠಿಯಲ್ಲಿ ಬಜರಂಗದಳದ ರಾಜ್ಯಾಧ್ಯಕ್ಷ ಮಂಜುನಾಥ್, ಜೈ ಮಾರುತಿ ಸೇವಾ ಟ್ರಸ್ಟ್ನ ಜಿಲ್ಲಾಧ್ಯಕ್ಷ ಮಾದೇಗೌಡ, ಶ್ರೀರಂಗಪಟ್ಟಣ ಪುರಸಭೆ ಸದಸ್ಯ ವಿ ಶ್ರೀನಿವಾಸ್, ವೇದಿಕೆಯ ರಂಗಸ್ವಾಮಿ ನಾಯಕ ಇದ್ದರು.